ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ವಿ ಎಮ್ ಫ್ಯೂಷನ್ ವರ್ಲ್ಡ್ ಚಾನಲ್. ಸೊ ನಾನು ಇವತ್ತಿಲ್ಲಿ ಹೊರನಾಡಿನಲ್ಲಿ ಒಂದು ಶಾಪ್ನ ನೋಡಿದ್ದೆ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ನೀವೇನಾದ್ರು ಅಲ್ಲಿಗೆ ಹೋದರೆ ಖಂಡಿತ ಈ ಶಾಪ್ನ ವಿಸಿಟ್ ಮಾಡಿ. ಸೊ ಇದು ಹೊರನಾಡಿನಿಂದ ಹೊರನಾಡಿನಿಂದ ಒಂದು ಜಸ್ಟ್ ಒಂದು 2-3 ಕಿಲೋಮೀಟರ್ಸ್ ಅನಿಸುತ್ತೆ ದೂರ ಇರೋದು. ಸೊ ಈ ಶಾಪು ಅಲ್ಲಿ ಇಟ್ಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ತುಂಬ ಯೂಸ್ ಮಾಡಿರೋದು. ಅಂದರೆ ಯಾವುದೇ ಥರದ್ದು ಪ್ಯಾಕ್ಡ್ ಫುಡ್ಸ್ ಆ ಥರದ್ದೇನಿಲ್ಲ. ಹಳ್ಳಿ ಮನೆಯ ಇದು ಶಾಪ್ ಹೆಸರು ಹಳ್ಳಿ ಮನೆ ಜ್ಯೂಸ್ ಅಂತ ಏನೋ ಒಂದಿರುತ್ತೆ. ಸೊ ಎಲ್ಲ ಕಡೆ ಅದು ಬೋರ್ಡ್ ಇದೆ ಆ್ಯಕ್ಚುಲಿ. ಸೊ ನೀವು ಆರಾಮಾಗಿ ನೀವು ಹೋಗ್ಬೋದು ಮ್ಯಾಪ್ ಹಾಕ್ಕೊಂಡು. ಸೊ ಇಲ್ಲಿ ನೋಡಿ ಎಲ್ಲ ಥರದ್ದು ಎಲ್ಲ ಬರೀ ಹೋಮ್ ಮೇಡ್ ಫುಡ್ಸೇ. ಸೊ ಈ ಥರ ಪಿಕ್ಕಲ್ಸ್ ಆ್ಯಂಡ್ ಆಯಿಲ್ಸ್ ಎಲ್ಲ ನೋಡಿ ಎಲ್ಲ ಅವರೇ ಎಕ್ಸ್ಟ್ರ್ಯಾಕ್ಟ್ ಮಾಡಿರೋದು. ಸೊ ಆಯಿಲ್ಸ್ ಆ್ಯಂಡ್ ಆಲ್ ಎವ್ರಿ ಥರದ್ದು, ಲೈಕ್ ಸೋಪಲ್ಲಿ ಇಲ್ಲಾಂದರೆ ಪಿಕ್ಕಲ್ಸ್ ಇರಲಿ, ನಾರ್ಮಲ್ ನಾವು ತೊಕ್ಕೇನು ಬಳಸ್ತೀವಿ ಆ ಥರದ್ದು ಹ್ಯಾಂಡ್ಮೇಡ್ ಬ್ಯಾಗ್ಸ್ ಬೇರೆ ಇದೆ. ಇದು ನೋಡಿ, ಇದು ಅಲೋವೆರಾ ಜೆಲ್ ಅವ್ರು ತೋರಿಸ್ತಿರೋದಿಲ್ಲಿ. ಆಮೇಲೆ ಮಂಡಿ ನೋವು ಇಲ್ಲಾಂದರೆ ಯಾವ ಥರದಾರ ಒಂದು ನೋವಿಗೆ ನಾರ್ಮಲ್ ಆಯುರ್ವೇದಿಕ್ ಏನಿರುತ್ತೆ ಎಣ್ಣೆ ಅದನ್ನು ಕೊಟ್ಟಿದ್ದಾರೆ, ಅದೆಲ್ಲ ಇದೆ. ಸೊ ಇದು ನೋಡಿ ಎಲ್ಲ ಹ್ಯಾಂಡ್ಮೇಡ್ ಬ್ಯಾಗ್ಸ್. ಇದೆಲ್ಲ ಪಿಕ್ಕಲ್ಸ್ ತೊಕ್ಕು, ಅದೇ ಥರ ಅಲೋವೆರಾ ಜೆಲ್ಸ್, ಆಮೇಲೆ ನಾರ್ಮಲ್ ಅಡುಗೆ ಮನೆಗೆ ಯೂಸ್ ಮಾಡೋದು ಏನದು ಮೆಣಸು ಕಾಳು, ಎಲ್ಲ ಥರದ ಕಾಳುಗಳು ಎಲ್ಲ ತುಂಬ ಎಲ್ಲ ಫಸ್ಟ್ ಕ್ವಾಲಿಟಿನೇ, ತುಂಬ ಚೆನ್ನಾಗಿದೆ. ಕೋಕೋನಟ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ. ಹೋದರೆ ಅಲ್ಲಿ ಖಂಡಿತ ತೊಗೊಳ್ಳಿ. ಈ ಥರ ನೋಡಿ ಡಿಫ್ರೆಂಟ್ ಕೈಂಡ್ ಆಫ್ ಜ್ಯೂಸಸ್ ಬೇರೆ ಇದೆ. ಜ್ಯೂಸಸ್ ಅಂದರೆ ಇದು ನೇರಳೆ ಹಣ್ಣು ಜ್ಯೂಸ್ ಅಂತ ಹೇಳ್ತೀವಲ್ಲ ಆ ಥರದ್ದು. ಆಮೇಲೆ ರೋಸ್ ವಾಟರ್. ಸೊ ಎಲ್ಲ ಥರದ್ದು ಇದೆ. ಈವನ್ ಗೀನೂ ಇದೆ. ಸೊ ಎಲ್ಲ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇಟ್ ಈಸ್ ಆಲ್ ದೇಸಿ ಹೋಮ್ ಮೇಡ್. ಸೊ ನೋಡಿ ಈ ಥರ ಚಿಪ್ಸ್, ಬಾಳೆಹಣ್ಣು ಚಿಪ್ಸು, ಯಾವ ಥರದ ಚಿಪ್ಸ್ ಇರುತ್ತೆ, ಎಲ್ಲ ಥರದ್ದು ಚಿಪ್ಸ್ ಇದೆ. ಹಳ್ಳಿ ಮನೆ ಜ್ಯೂಸ್ ಸೆಂಟರ್ ಅಂತ. ಸೊ ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಸೊ ಒಂದು ಸತಿ ಹೋದರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ಬಾಯ್.